ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಸೊ ಇವತ್ತು ಬೆಳಗ್ಗೆ ಆಲ್ಮೋಸ್ಟ್ 8:30ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8:15 ಆಗಿದೆ. ಅಮ್ಮೋಗ ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾನೆ. ನಾನು ಕೂಡ ಆಲ್ರೆಡಿ ಎಲ್ಲ ಮನೆ ಕ್ಲೀನ್ ಎಲ್ಲ ಮಾಡಿಕೊಂಡು ನಾಷ್ಟ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಡೈಲಿ ಯೂಶಲಿ ಒಂದು 6 ಗಂಟೆ 6:30 ಪೂಜೆ ಮಾಡೋ ಅಂತ ಟ್ರೈ ಮಾಡ್ತೀನಿ. ಬಟ್ ಇವತ್ತು ಶುಕ್ರವಾರ 6:30 ಅಷ್ಟರಲ್ಲಿ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಕೂಡ ಆಗಿದೆ, ಹಾಗೆ ನಾಷ್ಟ ಕೂಡ ಆಗಿದೆ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಅಮ್ಮೋಗೆ ಇವತ್ತು 2 ಬಾಕ್ಸು ಅದೇ ಕಡೆ ಕಟ್ಬಿಟ್ಟಿದ್ದೀನಿ. ಅವನಿಗೆ ಫೇವ್ರೇಟು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಫೇವ್ರೇಟು. ನಾನು ಅದೇ ತಿಂತೀನಿ ಅಂದ. ಸೊ ಹಾಗಾಗಿ 2 ಬಾಕ್ಸ್ ಕೂಡ ಅವನಿಗೆ ಚಪಾತಿ, ಬೀಟ್ರೋಟ್ ಪಲ್ಯ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ಹಾಕಿದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೆಂಗೆ ಹೋಗುತ್ತೆ ನೋಡೋಣ. ಹಾಗೇ ಇವಾಗ ನನ್ನ ತಂಗಿ ಬರ್ತಾಳೆ 9 ಗಂಟೆಗೆ. ಅವನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೇ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆ ಅಂದರೆ ಫ್ರೈಡೇ ಯಾವಾಗಲೂ ಹೋಗ್ತಾ ಇದ್ದೆ, ಬಟ್ ಇವಾಗ ಈ ನಡುವೆ ಮಿಸ್ ಆಗಿಬಿಟ್ಟಿತ್ತು. ನಮ್ಮತ್ತೆ ತೀರ್ಕೊಂಡಿದ್ರಲ್ಲ, ಆವಾಗ ಒಂದು ತಿಂಗಳಿಂದ ಮಿಸ್ ಆಗಿಬಿಟ್ಟಿತ್ತು. ಯಾಕೆ ಸ್ಪೆಷಲಿ ಹೋಗ್ತಾ ಇರೋದು ಅಂದರೆ ನನ್ನ ತಂಗಿ ಮಗುಗೆ ಹುಷಾರಿರಲಿಲ್ಲ. ಆವಾಗ ಒಂದು ಹರಕೆ ಮಾಡ್ಕೊಂಡಿದ್ದೆ. ಯಾಕೆ ಹುಷಾರಿರಲಿಲ್ಲ, ಏನು ಮತ್ತು ಏನು ಹರಕೆ ಅಂತ ಹೇಳ್ಬಿಟ್ಟು ಮುಂದೆ ತಿಳಿಸ್ತೀನಿ. ಇವಾಗ ಫಸ್ಟ್ ರೆಡಿಯಾಗಿ ಬಂದುಬಿಡ್ತೀವಿ. ಸಾನ್ವಿದು ಏನಿಲ್ಲ, ರೆಡಿ ಆಗೋಳೆ. ಅವಳಿಗೊಂದು ಜಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಜುಟ್ಟು ಹಾಕೋಣ ಅಂತ. ಬೇಗ ಹಾಕ್ಸ್ಕೊಂಡ್ರೆ ಹಾಕ್ತೀನಿ. ಜುಟ್ಟಕ್ಲಾ ಜುಟ್ಟು ಹಾಕಿ ಅವಳಿಗೆ ಬೊಟ್ಟೆಲ್ಲ ಇಟ್ಟು ಲಿಪ್ಸ್ಟಿಕ್ ಎಲ್ಲ ಹಾಕಬೇಕಲ್ವಾ. ಸೊ ಲಿಪ್ ಬಾಮ್ನೇ ಲಿಪ್ಸ್ಟಿಕ್ ಅಂತ ಹೇಳಿದ್ದೀನಿ ಅವಳಿಗೆ. ಲಿಪ್ಸ್ಟಿಕ್ ಇಲ್ದಿನಿ ಮೇಕಪ್ ಮುಗಿಯಲ್ಲ ನಮ್ಮ ರಾಣಿದು. ಸೊ ಹಾಗಾಗಿ ಇವಾಗ ಫಸ್ಟು ರೆಡಿಯಾಗಿ ಬಂದ್ಬಿಡ್ತೀವಿ ಇವಾಗ. ಓಕೆನಾ? ರೆಡಿ ಆಗಿಬಿಟ್ಟು ಸಿಗ್ತೀವಿ. ಸೊ ರೆಡಿ ಆಗಿದ್ದೀನಿ. ಇವಾಗ ಡ್ರೆಸ್ ಹಾಕ್ಕೊಂಡು ಮತ್ತು ಹೇರ್ ಸ್ಟೈಲ್ ಬಗ್ಗೆ ಹೇಳಲೇಬೇಕಿತ್ತು ನಾನು. ಕಮೆಂಟ್ ಬರ್ತಾಯಿತ್ತು. ಪಾಪ ನಿಜಕ್ಕೂ ತುಂಬ ಥ್ಯಾಂಕ್ಸ್ ಅಷ್ಟೊಂದು ಕೇರ್ ಮಾಡಿದ್ದಕ್ಕೆ. ಅಯ್ಯೋ ಅನ್ಯಾಯ ಇದು, ಯಾಕಷ್ಟು ದೊಡ್ಡ ಕೂದಲನ್ನ ಅಂದರೆ ಉದ್ದ ಕೂದಲನ್ನ ಕಟ್ ಮಾಡಿಸ್ಬಿಟ್ರಿ ಅಂತ. ಸೊ ಈ ರೀತಿ ಇದೆ ಇವಾಗ ಹೇರ್ ಸ್ಟೈಲು. ಇನ್ನೂ ಉದ್ದ ಆಯಿತು, ಇನ್ನೂ ಶಾರ್ಟ್ ಮಾಡಿಸ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಬೆಳೆದಿದೆ. ಎಲ್ರಿಗೂ ಬೆಳೆಯೋದಿಲ್ಲ, ಬೆಳೆಯೋರು ಉಳಿಸ್ಕೊಳ್ಳೋದಿಲ್ಲ ಅನ್ನೋ ರೀತಿ ಪಾಪ ಹೇಳಿದ್ರು. ಇನ್ನು ಮತ್ತೆ ಕಟ್ ಮಾಡಬೇಡಿ, ದೊಡ್ಡ ಅನ್ಯಾಯ ಇದು ಅಂತ ಹೇಳಿದ್ರು. ನನಗೆ ಆ ವರ್ಡ್ ಕೇಳಿನೇ ತುಂಬ ಖುಷಿ ಆಯಿತು. ಇಷ್ಟೊಂದು ಅಂದರೆ ನಮ್ಮ ಬಗ್ಗೆನೂ ಕೂಡ ಕೇರ್ ಮಾಡೋರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ಗೆ. ನೆಕ್ಸ್ಟ್ ಟೈಮಿಂದ ನಾನು ಹೇರ್ ಕಟ್ ಮಾಡಿಸಿದ್ರೂ ಕೂಡ ಅಂದರೆ ಫುಲ್ಲು ಲೆಂತ್ ಇರೋ ಥರ ಮಾಡಿಸ್ತೀನಿ, ಸ್ಟ್ರೈಟ್ ಕಟ್ ಮಾಡಿಸ್ತೀನಿ ಅಷ್ಟೇ. ಯಾಕಂದರೆ ಕೂದಲನ್ನ ಕಟ್ ಮಾಡಿಸ್ಬೇಕು. ಕೌಡು ಹೊಡೆದಿರೋದು ಮತ್ತು ಎಲ್ಲ ಇರುತ್ತೆ, ಅಂದರೆ ಅದಿದ್ದರೆ ಕೌಡು ಹೊಡೆದಿದ್ರೆ ಕೂದಲು ಮತ್ತೆ ನೀಟಾಗಿ ಬೆಳೆಯಲ್ಲ. ಸೊ ಹಾಗಾಗಿ ಕಟ್ ಮಾಡಿಸ್ತಿರ್ಬೇಕು, ಆವಾಗ ನೀಟಾಗಿ ಚೆನ್ನಾಗಿ ಗ್ರೋ ಆಗುತ್ತೆ. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಏನು ಯೂಸ್ ಮಾಡಲ್ಲ, ಇವತ್ತು ತೋರಿಸ್ತೀನಿ. ಯಾವುದೇ ಪ್ರಾಡಕ್ಟ್ಸ್ ಕೂಡ ನಾನು ಯೂಸ್ ಮಾಡಲ್ಲ. ಮೇಕಪ್ಸು ಅವೆಲ್ಲ ನಾನು ಯೂಸ್ ಮಾಡೇ ಇಲ್ಲ ಇದುವರೆಗೂ ಕೂಡ. ಯಾವುದೇ ಫಂಕ್ಷನ್ಗೆ ಹೋದ್ರು ನಾನು ಇವಾಗ ಏನು ಹಾಕ್ಕೊತೀನೋ ಅದನ್ನೇ ಅಷ್ಟೇ ಹಾಕ್ಕೊಳ್ಳೋದು. ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಸುಮ್ಮನೆ ಮಾಡ್ತಾಯಿದ್ದೀನಿ. ಯಾವುದೇ ಪ್ರಮೋಷನ್ ಅಲ್ಲ, ನನಗೆ ಮಾಡ್ಬೇಕನ್ನಿಸ್ತು, ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ಗೆಟ್ ರೆಡಿ ವಿತ್ ಮೀ ಮಾಡ್ತಾಯಿದ್ದೀನಿ. ಸೊ ರೆಡಿ ಆಗಿದ್ದೀನಿ. ಫಸ್ಟು ಇದ್ದೀನಿ ನಂದು ಹಬ್ಬಾಗಿಂದ ಇಲ್ಲಿ ತನಕ ನಾನು ಹುಟ್ಟಿದಾಗಿಂದ ಯೂಸ್ ಮಾಡ್ತಾ ಇರೋಂಥದ್ದೇ. ನನಗೆ ಬುದ್ಧಿ ಬಂದಾಗಿಂದ ಯೂಸ್ ಮಾಡ್ತಾ ಇರೋದು ಫೇರ್ ಆ್ಯಂಡ್ ಲವ್ಲಿ ಇದನ್ನೇ ಯೂಸ್ ಮಾಡೋದು. ಜಸ್ಟ್ ಹಿಂಗೆ ತೊಗೊಂಡು ಅಪ್ಲೈ ಈ ರೀತಿ ಮಾಡ್ಕೋತೀನಿ. ನಾನು ಇದೇ ರೀತಿ ಹಚ್ಕೊಳ್ಳೋದು. ಸುಮ್ಮನೆ ಎಲ್ಲರೂ ದೊಡ್ಡ ಪ್ರಾಡಕ್ಟ್ಸ್ ಅದೆಲ್ಲ ಇಟ್ಕೊಂಡು ಗೆಟ್ ರೆಡಿ ವಿತ್ ಮೀ ಮಾಡ್ತಾರೆ. ಬಟ್ ನಾನು ಏನು ಯೂಸ್ ಮಾಡ್ತೀನೋ ಅದರಲ್ಲೇ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಹಚ್ಕೊಂಡು ನಾನು ಯಾವುದೇ ಪೌಡ್ರು ಯೂಸ್ ಮಾಡಲ್ಲ. ಸೊ ಮಕ್ಳಿಗೂ ಕೂಡ ಯೂಸ್ ಮಾಡಲ್ಲ. ಜಸ್ಟ್ ಇದು ಡಾಜ್ಲರ್ ಅವ್ರದ್ದು ಐಲೈನರ್.
ಅಷ್ಟೇ, ಮುಗೀತು. ನೆಕ್ಸ್ಟು ಕೊಡ ಮೇಲೆ ಎಲ್ಲ ಮುರಿದು ಹಾಕ್ಬಿಟ್ಟಿದ್ಯಾ, ಅದನ್ನ ಹೋಗ್ಸೇ ಬಿಟ್ಟವಳಿ. ಖಾಲಿ ಆಗಿಬಿಟ್ಟಿತ್ತು. ಒಂದು ಲಿಪ್ ಬಾಮ್ ತೊಗೊಂಡಿದ್ದೆ, ಯೂಸ್ ಮಾಡಿ ಖಾಲಿ ಆಗ್ಬಿಟ್ಟಿತ್ತು, ಮತ್ತೆ ತೊಗೋಬೇಕು. ಅದನ್ನು ಸಾನ್ವಿ ನಾನು ಇವಾಗ ಗೆಟ್ ರೆಡಿ ವಿತ್ ಮೀ ಮಾಡಬೇಕಾದ್ರೆ ಇಟ್ಟಿದ್ನೆಲ್ಲ ತೊಗೊಂಡು ಈ ಅವಸ್ಥೆ ಮಾಡೋಳೆ. ಮತ್ತೆ ಇನ್ಯಾರು, ಇದೊಂದು ಲಿಪ್ ಬಾಮ್ ಹಚ್ಕೋತೀನಿ ಅಷ್ಟೇ. ಬೇರೆ ಯಾವುದು ಲಿಪ್ಸ್ಟಿಕ್ ಎಲ್ಲ ಏನು ಹಚ್ಕೊಳ್ಳಲ್ಲ. ಹಚ್ಕೊಂಡ್ರೆ ಯಾವಾಗಾರು ಹೊರಗಡೆ ಹೋಗ್ಬೇಕಾದಾಗ ಮ್ಯಾಟ್ ಅದೊಂದು ಹಚ್ಕೊಳ್ತೀನಿ. ಅದು ನನಗೆ ಇಷ್ಟನೇ ಆಗಲ್ಲ. ನೀನು ಹಚ್ಕೊಂಡಿರೋದೇ ಸಾಕು, ತುಟಿ ಪೂರ್ತಿ ಹಚ್ಕೊಂಡವಳೆ. ಇದೊಂದಷ್ಟೇ. ಲಾಸ್ಟ್ ಇದು ಕುಂಕುಮ ಇಟ್ಕೊಳ್ಳೋದಕ್ಕೆ ಇದು ಯೂಸ್ ಮಾಡ್ತೀನಿ. ಇಟ್ಕೊಡ್ತೀನಪ್ಪ. ನನಗೂ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಚೇಂಜ್ ಮಾಡೋಣ ಅನ್ಕೊತೀನಿ. ಬಟ್ ಇನ್ನೇನೋ ಬೇರೆ ನಾವು ಫೇಸ್ ಡ್ಯಾಮೇಜ್ ಆದರೆ ಅದು ಇದು ಅಂತ ಅಂದ್ಕೊಂಡು ಹಾಕೋದೇ ಇಲ್ಲ. ನೋಡೋಣ ಮುಂದೆ ಏನಾದರೂ ಹಾಕಿದ್ರೆ ಶೇರ್ ಮಾಡ್ಕೊತೀನಿ. ಬಂದೆ ತಡಿ, ನೀನು ರೆಡಿ ಮಾಡ್ತೀನಿ. ಅವಳು ಆಲ್ರೆಡಿ ಸ್ಟಾರ್ಟ್ ಮಾಡೋಳು, ನಾನು ಹಾಕ್ಕೊಳ್ಳೋದು ನೋಡಿನಿ. ಕುಂಕುಮ ಇಟ್ಕೊಂಡ್ರೆ ಮುಗಿಯುತ್ತೆ. ಸೊ ಇಷ್ಟೇ, ಗೆಟ್ ರೆಡಿ ವಿತ್ ಮೀ. ಹೂ ಮುಡ್ಕೊಂಬಿಟ್ರೆ ಮುಗಿದ್ನ, ಮುಗಿಸ್ಕೊಂಡು ಕೂತ್ಕೊಳ್ಳೋದು ಹೋಗಿ. ಮೈ ಫೇವ್ರೇಟ್ ಮಲ್ಲಿಗೆ ಹೂವು. ಮುಗ್ದಿದೆ ಇವಾಗ. ಕೋಪ ಸಂಗೆ ಬಾ ಸಾಮಿ, ರೆಡಿ ಮಾಡ್ತೀನಿ. ಬಾ ಜಡೆ ಹಚ್ಕೊಡ್ತೀನಿ. ಬಾ ಬಾ, ಆಯ್ತು ಸಾರಿ, ಬಾ ಬೇಗ ಬಾ. ಏನು ಹೇಳು? ಬಾಯ್ ಬಾಯ್, ನಾವು ಹೋಗ್ತಾ ಇದ್ದೀವಿ. ರೆಡಿ ಆದ ಸಾನ್ವಿನು ಜುಟ್ಟಾಕಿದ್ದೀನಿ ಸಾಮಿಗೆ. ಅಲ್ವಾ ಸದ ಚೆನ್ನಾಗಿ ಕಾಣಿಸುತ್ತೆ ಜುಟ್ಟು. ಅವಳಿಗೆ ನಾನು ಕುಂಕುಮ ಇಟ್ಕೊಂಡ್ರೆ ಅವಳಿಗೂ ಕುಂಕುಮ ಇಡಬೇಕು, ಅದಕ್ಕೆ ಇಡ್ಸ್ಕೊಂಡು ಅವಳು. ಕ್ಯೂಟ್. ಹೋಗೋಣ ಈಗ, ಚಿಕ್ಕಿ ಬಂದ ತಕ್ಷಣ ಹೋಗೋಣ. ದೇವಸ್ಥಾನಕ್ಕೆ ಬರಲಿ, ಇರು ಚಿಕ್ಕಿ ಬರಲಿ. ಸೊ ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಸೊ ನನ್ನ ತಂಗಿ ಕೂಡ ಬಂದಳು. ನನ್ನ ತಂಗಿ ಮಗ ಅಂತೂ ತುಂಬ ಅಳ್ತಾ ಇದ್ದ, ನಾನು ಕೂಡ ಬರ್ತೀನಿ ದೇವಸ್ಥಾನಕ್ಕೆ ಅಂತ, ದೊಡ್ಡವನು. ಅದಕ್ಕೋಸ್ಕರ ಅವನ್ನ ಬಿಟ್ಬಿಟ್ಟು ಬರ್ತೀನಿ, ಆಮೇಲೆ ಹೋಗೋಣ ದೇವಸ್ಥಾನಕ್ಕೆ, ಇಲ್ಲಾಂದರೆ ಬಿಡೋದಿಲ್ಲ ಅಲ್ಲಿ ಅಂತ ಹೇಳಿದ್ಲು.
ಪಕ್ಕದಲ್ಲೇ ಇರೋದು, ದೇವಸ್ಥಾನ ಪಕ್ಕದಲ್ಲೇ ಸ್ಕೂಲು. ಹಾಗಾಗಿ ಮಗುನ ನನ್ನ ಹತ್ರ ಬಿಟ್ಬಿಟ್ಟು ಅಲ್ಲಿ ಹೋದ್ಲು, ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಅಂದ್ಬಿಟ್ಟು ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇದು ಇವತ್ತು ದೇವಸ್ಥಾನಕ್ಕೆ ಯಾವಾಗಲೂ ನಾನು ಹೋಗ್ತಾನೆ ಇರ್ತೀನಿ, ಓಕೆನಾ. ಇವತ್ತು ಸ್ಪೆಷಲ್ಲಾಗಿ ಹೋಗ್ತಾ ಇರೋದು ಅಂದರೆ ಬೇಬಿಗೆ, ಪಾಪುಗೆ, ನನ್ನ ತಂಗಿ ಮಗುಗೆ ಹರಕೆ ಮಾಡ್ಕೊಂಡಿದ್ದೆ. ನಾನು ಹರಕೆ ಮಾಡ್ಕೊಂಡಿದ್ದೆ. ತುಂಬ ಸೀರಿಯಸ್ ಆಗಿಬಿಟ್ಟಿತ್ತು ಬೇಬಿಗೆ. ಆವಾಗ ನೆನಪಿರ್ಬೋದು, ನನ್ನ ಡೈಲಿ ವ್ಯೂವರ್ಸ್ ಯಾರಿರ್ತಾರೋ ಅವ್ರಿಗೆ ಪಕ್ಕಾ ನೆನಪಿರುತ್ತೆ. ಒಂದು ಯುಗಾದಿ ಹಬ್ಬದ್ದು ನಾನು ವ್ಲಾಗ್ ಹಾಕಿದ್ದೆ. ತುಂಬ ಅಂದರೆ ಬೇಜಾರಿಂದ ಹಾಕಿದ್ದೆ. ಮಗುಗೆ ತುಂಬ ಹುಷಾರಿಲ್ಲ, ಹಬ್ಬದ ದಿನವೇ ಅಡ್ಮಿಟ್ ಮಾಡೋವಾಗ ಆಯಿತು ಅಂತ. ಬೇಕಿದ್ದರೆ ನಾನು ಎಂಡ್ ಸ್ಕ್ರೀನಲ್ಲಿ ಶೇರ್ ಮಾಡ್ಕೊತೀನಿ ಆ ಒಂದು ವಿಡಿಯೋನ, ನೀವು ಮತ್ತೆ ನೋಡ್ಬೋದು, ಓಕೆನಾ. ಆವಾಗ ಅಷ್ಟು ಸೀರಿಯಸ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ರಾಜೇಶ್ವರಿ ಅಮ್ಮಂಗೆ ಹರಕೆ ಮಾಡ್ಕೊಂಡಿದ್ದೆ, ಕಾಣಿಕೆ ಕಟ್ಕೊಂಡಿದ್ದೆ. ಮಗುಗೆ ಹುಷಾರಾಗಿ ಮನೆಗೆ ಬಂದರೆ, ಆರಾಮಾಗಿ ಆದರೆ ಮಗುನ ಕರ್ಕೊಂಡು ನೀನು ಸನ್ನಿಧಿಗೆ ಬರ್ತೀನಿ ತಾಯಿ, ಮಗು ಕೈಲಿ ಕಾಣಿಕೆನ ಅರ್ಪಿಸ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ನಾನು ಹರಕೆ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಇವತ್ತು ರಾಜೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಯೂಶ್ವಲಿ ಯಾವಾಗಲೂ ನಾನು ನಾರ್ಮಲಿ ಫ್ರೈಡೇ ಹೊತ್ತು ಮತ್ತು ಟ್ಯೂಸ್ಡೇ ಹೊತ್ತು ಹೋಗ್ತೀನಿ, ಬಟ್ ಈ ನಡುವೆ ಮಿಸ್ ಆಗಿತ್ತು ಅಷ್ಟೇ. ಬಾಯ್ 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 ಬಾಯ್. ಇಲ್ಲೋಗಿ ಬಾಯ್ ಮಾಡು. ಬಾಯ್ ಬಾಯ್ ಬಾಯ್. ಸೊ ಫ್ರೆಂಡ್ಸ್, ದೇವಸ್ಥಾನದಿಂದ ಬಂದು ನಾಷ್ಟ ಮಾಡಿ ಆಮೇಲೆ ಸಾನ್ವಿನ ಮಲಗಿಸಿ ಬ್ಯಾಗ್ ಹೊಲಿಯೋದಕ್ಕೆ ಕೂತ್ಕೊಂಡೆ. ಒಂದು ವಿಡಿಯೋ ಅಪ್ಲೋಡ್ ಇತ್ತು, ಸೊ ನಿನ್ನೆದು. ಸೊ ಹಾಗಾಗಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಬ್ಯಾಗ್ ಹೊಲಿಯೋದಕ್ಕೆ ಕೂತ್ಕೊಂಡೆ. ಒಂದು 10 ಬ್ಯಾಗ್ ಹೊಲಿದೆ, ಟ್ಯಾಗ್ ಖಾಲಿ ಆಗಿಬಿಟ್ಟು. ಸೊ ಇವಾಗ ಎತ್ತಿಟ್ಟಿದ್ದೀನಿ. ಇವಾಗ ಎತ್ತಿಟ್ಬಿಟ್ಟು ಇವಾಗ ಅಡುಗೆ ಮಾಡಬೇಕು. ಟೈಮ್ ಆಗಿದೆ, 1 ಆಗಿಬಿಟ್ಟೈತೆ. ಸೊ ಟೈಮ್ ಆಯಿತು ಇವತ್ತು. ಹಾಗಾಗಿ ಇವಾಗ ಅಡುಗೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಹೀರೆಕಾಯಿ ಐತೆ, ಹೀರೆಕಾಯಿ ಬಸ್ಸಾರು ಮಾಡಬೇಕು. ಬಸ್ಸಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಬೇಕು. ಸೊ ಹೀರೆಕಾಯಿ ಇತ್ತು, ಹೀರೆಕಾಯಿ ಬಸ್ಸಾರು ಮಾಡಿದೆ, ಪಲ್ಯ ಮಾಡಿ, ಹೀರೆಕಾಯಿ ಪಲ್ಯ ಮಾಡಿ, ಸಾಂಬಾರು ಮಾಡಿ, ಮತ್ತು ಇವಾಗ ಮುದ್ದೆಗೆ ಇಟ್ಟಿದ್ದೀನಿ. ಅನ್ನ ಕೂಡ ಮಾಡಿದ್ದೀನಿ. ಜೊತೆಗೆ ಬೆಳಗ್ಗೆದು ಸ್ವಲ್ಪ ಚಪಾತಿ ಮತ್ತು ಪಲ್ಯ, ಬೀಟ್ರೋಟ್ ಪಲ್ಯ ಎಲ್ಲ ಇತ್ತು. ಅಮ್ಮ ಕೂಡ ಸ್ಕೂಲಿಂದ ಬಂದಿದ್ದ. ಮುದ್ದೆ ನಮ್ಮ ಮನೆಯವ್ರೇನಾದರೂ ಮಧ್ಯಾಹ್ನ ಇದ್ದರೆ ಮುದ್ದೆ ಮಾಡ್ತೀನಿ. ಸೊ ನೈಟ್ ಹೊತ್ತು ಜಾಸ್ತಿ ಮುದ್ದೆ ತಿನ್ನಲ್ಲ, ರಾಗಿ ದೋಸೆ ಆ ಥರದ್ದು ಮಾಡ್ಕೊತೀನಿ. ಯಾವಾಗಲೂ ಮಧ್ಯಾಹ್ನದ ಹೊತ್ತು ಮಾತ್ರ ಮುದ್ದೆಯನ್ನು ಮಾಡ್ಕೊತೀವಿ. ಸೊ ಮಾಡಿಕೊಂಡು ಊಟ ಮಾಡಿ ನಂತರ ಈವ್ನಿಂಗು ಬಂದು ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆ ಅಂದರೆ ಸ್ವಲ್ಪ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಇವಾಗ ಹೊಸದಾಗಿ ಆರ್ಚ್ ಹತ್ರ ಗೋಪಾಲನ್ ಮಾಲ್ ಇದೆಯಲ್ಲ, ಅಲ್ಲಿ ಡಿ ಮಾರ್ಟ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಐಟಮ್ಸ್ ಅಂತೂ. ನಾವಂತೂ ಹೋಗಿ ಎಲ್ಲ ಐಟಮ್ಸ್ಗಳು ತೊಗೊಂಬಂದ್ವಿ. ಸೊ ಈವ್ನಿಂಗು ಸರಿ ಗೋಪಾಲನ್ ಮಾಲ್ಗೆ ಹೋಗೋಣ, ಡಿ ಮಾರ್ಟ್ ಇದೆ ಅಲ್ಲಿ, ಹಾಗೆ ಎಲ್ಲ ಪರ್ಚೇಸ್ ಮಾಡೋಣ, ರೇಷನ್ ಎಲ್ಲ ತೊಗೊಳ್ಳೋಣ. ಹಾಗೆ ಅಮ್ಮೋಗೆ ನಾನು ಟಿಫನ್ ಬಾಕ್ಸ್ ತೊಗೊಬೇಕಿತ್ತು, ಲಂಚ್ ಬಾಕ್ಸು. ಅಂದರೆ ಟಿಫನ್ ಬಾಕ್ಸು, ಲಂಚ್ ಬಾಕ್ಸ್ ಎರಡೂ. ನನಗೆ 2 ಕಂಪಾರ್ಟ್ಮೆಂಟ್ ಅಥವಾ 3 ಕಂಪಾರ್ಟ್ಮೆಂಟ್ ಒಂದೇ ಬಾಕ್ಸಲ್ಲಿ ಸ್ಟೀಲ್ ಬಾಕ್ಸು ಆ ಥರ ಇರೋದು ಬೇಕಿತ್ತು ನನಗೆ. ಹುಡುಕ್ತಾ ಇದ್ದೆ ಆ ಥರದ್ದು, ಬಟ್ ಅಲ್ಲೂ ಕೂಡ ನನಗೆ ಸಿಗಲಿಲ್ಲ. ಆ ಡಿ ಮಾರ್ಟಲ್ಲೂ ಕೂಡ ಸಿಕ್ಕಿದ್ರೂ ಅಮ್ಮೋಗ ಏಜ್ಗೆ ಅದು ತುಂಬ ದೊಡ್ಡದಾಗ್ತಾಯಿತ್ತು, ತುಂಬ ವೆಯ್ಟ್ ಇರ್ತಿತ್ತು, ಮತ್ತು ಅವನಿಗೆ ಪ್ರಾಪರಾಗಿ ತೆಗೆಯೋದಕ್ಕೆ ಬರಲ್ಲ, ಆ ಥರ ಇರ್ತಾಯಿತ್ತು. ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ. ಬಟ್ ಬೇರೆ ರೇಷನ್ ಎಲ್ಲ ತೊಗೊಂಡೆ. ರೇಷನ್ ತೊಗೊಂಡ್ರು ಮತ್ತು ನಾವು ಕ್ಯಾರಿ ಬ್ಯಾಗ್ ತೊಗೊಂಡೋಗಿರಬೇಕು. ಕ್ಯಾರಿ ಬ್ಯಾಗಿಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ತೊಗೊಂಡ್ವಿ. ಮತ್ತು ಇನ್ನೂ ಸ್ವಲ್ಪ ತೊಗೋಬೇಕಿತ್ತು ಐಟಮ್ಸ್ ಅಂತ ಅನ್ನಿಸ್ತಾ ಇತ್ತು. ಮತ್ತು ಇನ್ನೊಂದು ದಿನ ನೆಕ್ಸ್ಟ್ ವೀಕಲ್ಲಿ ಬರೋಣ ಅಂತ ಡಿಸೈಡ್ ಆದ್ವಿ. ಸ್ವಲ್ಪ ರೀಸನಬಲ್ ರೇಟ್, ಮತ್ತು ಎಲ್ಲ ಕ್ವಾಲಿಟಿ ಕೂಡ, ಕ್ವಾಂಟಿಟಿ ಜಾಸ್ತಿ ಇದ್ದರೂ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿತ್ತು. ನಾವು ನೋಡಿ ಮತ್ತು ನಾವೇ ಕೂಡ ತೊಗೊಳ್ಳೋದಲ್ವ, ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಲ್ಲ ಐಟಮ್ಸು ಕೂಡ ಎಲ್ಲ ಫ್ರೆಶ್ ಆಗಿರೋ ಥರ ಫೀಲ್ ಆಗ್ತಾಯಿತ್ತು, ಎಲ್ಲ ಕೂಡ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವೀಕಲ್ಲಿ ಮತ್ತೆ ಬರೋಣ ಅಂತ ಅಂದ್ಕೊಂಡ್ವಿ. ಜೊತೆಗೆ ಸಾನ್ವಿನ ಹ್ಯಾಂಡ್ಲ್ ಮಾಡೋದೇ ತುಂಬ ಕಷ್ಟ ಆಗಿತ್ತು. ಸೊ ಅವಳದೇ ಒಂದು ಲೋಕ ಆಗಿಬಿಟ್ಟಿತ್ತು, ಪ್ರಪಂಚ ಆಗಿಬಿಟ್ಟಿತ್ತು. ತೋರಿಸ್ತೀನಿ ನಾನು ಮುಂದೆ, ನೋಡ್ತಾ ಇರ್ಬೋದು ನೀವು. ಇವಾಗ ಎಂಟ್ರಿ ಕೊಟ್ವಿ ಗೋಪಾಲನ್ ಮಾಲ್ಗೆ.
ಇನ್ನೇನು ಒಳಗಡೆ ಹೋಗಿ ನಾವು ಮಾಲ್ಗೆ ಅಂತ ಹೋಗಲಿಲ್ಲ ನಾವು, ಡಿ ಮಾರ್ಟ್ಗೆ ಹೋಗೋಣ, ಸ್ವಲ್ಪ ಎಲ್ಲ ತೊಗೊಂಬರೋಣ ರೇಷನ್ನು ಅಂತ ಅಂದ್ಕೊಂಡ್ವಿ. ಯಾಕೆ ಅಂದರೆ ಅಮ್ಮಗೆ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ 2 ಬಾಕ್ಸ್ ಕಟ್ಟಬೇಕು, 2 ಥರ ಮಾಡಬೇಕು. ಸೊ ಬೇಗ ರೇಷನ್ ಎಲ್ಲ ಖಾಲಿ ಆಗ್ತಾ ಇರುತ್ತೆ. ಮತ್ತು ಎಲ್ಲದಕ್ಕೂ ಏನಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಆಗೋದಿಲ್ಲ. 7:30ಗೆಲ್ಲ ಅವನಿಗೆ ಟಿಫನ್ ಬಾಕ್ಸ್ ರೆಡಿ ಇದ್ದು ಅವನು ಹೊರಡ್ತಾ ಇರಬೇಕು. ಸೊ ಹಾಗಾಗಿ ಯಾವ್ದು ಏನಿಲ್ಲ ಅಂದರೂ ತಕ್ಷಣಕ್ಕೆ ಹೋಗಿ ತೊಗೊಂಬರೋದಕ್ಕೆ ಸುಮ್ಮನೆ ಟೈಮು ವೇಸ್ಟ್ ಆಗುತ್ತೆ, ಅವನಿಗೆ ಸ್ಕೂಲಿಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಎಲ್ಲ ರೇಷನ್ನು 1 ತಿಂಗಳಿಗೆ 1-2 ತಿಂಗ್ಳಿಗೆ ಆಗಷ್ಟು ತಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಂದರೆ ಅಕ್ಕಿ ಮಾತ್ರ ತೊಗೊಳ್ಳಿಲ್ಲ ನಾವು. ಅಕ್ಕಿ ನಾವು ಯಾವಾಗಲೂ ಗೊತ್ತಿರೋ ಅಂಗಡಿಲಿ ಇಲ್ಲಿ ತೊಗೊತೀವಿ. ಸೊ ಅದನ್ನೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಕ್ಕಿ ಮಾತ್ರ ತೊಗೊಳ್ಳಿಲ್ಲ. ಸೊ ನೋಡ್ತಾ ಇರ್ಬೋದು, ಸಾನ್ವಿನೇ ಒಂದು ಬ್ಯಾಸ್ಕೆಟ್ ಇಟ್ಕೊಂಡ್ಬಿಟ್ಟವಳೆ. ಆ ಬ್ಯಾಸ್ಕೆಟಲ್ಲಿ ಎಲ್ಲ ಐಟಮ್ಸು ತುಂಬ್ಕೊತಾ ಇದ್ಲು. ನಾವು ಟ್ರಾಲಿ ಎಲ್ಲ ತುಂಬ್ಕೋತಾ ಇದ್ವಿ, ನಮ್ಗೆ ಏನೇನು ಬೇಕು ಎಲ್ಲ ತೊಗೊಂಡು. ಹಂಗೆ ಅವಳು ಕೂಡ ಅವಳ ಮೈಂಡ್ ಸೆಟ್ಟಲ್ಲಿ ಆ ಒಂದು ಕ್ಯಾರಿ ಬ್ಯಾಗ್ ಏನಿದೆ ಬ್ಯಾಸ್ಕೆಟು ಅವಳಿಗೆ ಸೂಟ್ ಆಗೋಂಥದ್ದನ್ನ ತೊಗೊಂಬಂದು ಅಲ್ಲಿರೋ ಬರೋದು ಎಲ್ಲನೂ ಅವಳ ಕಣ್ಣಿಗೆ ಏನು ಬೀಳುತ್ತೋ ಅದೆಲ್ಲ ಕೂಡ ಒಂದೊಂದು ತೆಗ್ದು ಹಾಕ್ತಾಯಿದ್ಲು. ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ, ಏನು ಸಿಗುತ್ತೋ ಅದನ್ನು. ಆಲ್ರೆಡಿ ಅಷ್ಟು ತುಂಬಿದ್ದಾಳೆ, ಮತ್ತು ಇನ್ನೂ ತುಂಬ್ತಾಳೆ. ಎಂಡಲ್ಲಿ ನಾವೇನು ಮಾಡಿದ್ವಿ, ಅವಳು ಒಂದು ಹತ್ರ ಇಟ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರೋಷ್ಟ್ರಲ್ಲಿ ನಮಗೆ ಸಾಕಾಗ್ಬಿಡ್ತು ಅದನ್ನು ಬ್ಯಾಸ್ಕೆಟ್ ಬಿಡಿಸಿ. ನಮ್ಮದು ಏನು ನಾವು ಟ್ರಾಲಿಲಿ ತೊಗೊಂಡಿದ್ದೀವೋ ಅದನ್ನು ಐಟಮ್ಸ್ ಎಲ್ಲ ಬಿಲ್ ಹಾಕಿಸ್ತಾ ಇದ್ದೀವೋ ಇದನ್ನು ಹಾಕ್ಸು ಅಂತ ಕೂತಿದ್ಲು, ಇದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಅವಳನ್ನ ಮ್ಯಾನೇಜ್ ಮಾಡಿ ಸಮಾಧಾನ ಮಾಡಿ ಬಿಟ್ಟು ಆನಂತರ ನೋಡಿ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಆ ಡಿ ಮಾರ್ಟಲ್ಲಿ ನಾನು ಏನೇನು ತೊಗೊಂಡೆ ಅನ್ನೋದನ್ನ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾಕಂದರೆ ಇದು ಫುಲ್ಲು ಜಾಸ್ತಿ ಲೆಂತ್ ಆಗಿಬಿಡುತ್ತೆ, ಹಾಗಾಗಿ ಬೇರೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಸೊ ಇದಿಷ್ಟು ಬಂದ್ಬಿಟ್ಟು ಇವತ್ತಿನ ಹೋಲ್ ಡೇ ವ್ಲಾಗ್ ಆಗಿತ್ತು. ಸೊ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಡಿ ಮಾರ್ಟ್ದು ನೆಕ್ಸ್ಟ್ ಯಾವಾಗಾದರೂ ನಾನು ಶೇರ್ ಮಾಡ್ಕೊತೀನಿ ಏನೇನು ತೊಗೊಂಡೆ ಅಂತ. ನೆಕ್ಸ್ಟ್ ವೀಕು ಹೋದರೆ ಜೊತೆಗೆ ಎರಡೂ ಕೂಡ ಶೇರ್ ಮಾಡ್ಕೊತೀನಿ. ಹಾಗಾಗಿ ಸೊ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು, ಬಾಯ್.